ನಮಸ್ಕಾರ. ನೀವು ನೋಡುತ್ತಿರುವುದು ಸಮತಾ ಪಬ್ಲಿಕ್ ನ್ಯೂಸ್. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ರಾಮಪುರ ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆಯುತ್ತಿದ್ದು, ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಹಲವು ದಿನಗಳಿಂದ ಫಿಲ್ಟರ್ ವಾಟರ್ ಹೌಸ್ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದ್ದು, ಶುದ್ಧ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರ ಪರಿಣಾಮವಾಗಿ ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಮಕ್ಕಳು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೆಆರ್ಎಸ್ ಪಕ್ಷದ ರಬಕವಿ-ಬನಹಟ್ಟಿ ತಾಲೂಕು ಅಧ್ಯಕ್ಷ ನಿಜಾಮ ಜಮಾದಾರ ಅವರು, ಸಾರ್ವಜನಿಕರಿಂದ ನೀರಿನ ತೆರಿಗೆ ಮತ್ತು ವಿವಿಧ ಶುಲ್ಕಗಳನ್ನು ವಸೂಲಿ ಮಾಡಲಾಗುತ್ತಿದೆ. ಆದರೆ ಮೂಲಭೂತ ಸೌಲಭ್ಯವಾದ ಕುಡಿಯುವ ನೀರನ್ನೇ ಸಮರ್ಪಕವಾಗಿ ಒದಗಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಕೆಆರ್ಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಕಗ್ಗುಡ, ಪಕ್ಷದ ಸೈನಿಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸಂತೋಷ್ ಕೋಪಡ್, ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಎಮ್ಮಿ ಹಾಗೂ ಕೆಆರ್ಎಸ್ ಪಕ್ಷದ ಸೈನಿಕ ಶಂಕರ್ ಸವದಿ ಅವರು ಕೂಡ ಸಮಸ್ಯೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಕಚೇರಿಗಳಲ್ಲಿ ಕುಳಿತುಕೊಳ್ಳದೆ ಜನರ ನಡುವೆ ಬಂದು ವಾಸ್ತವ ಸ್ಥಿತಿ ಅರಿತುಕೊಳ್ಳಬೇಕು. ರಾಂಪುರ ಭಾಗದಲ್ಲಿ ನೀರಿನ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಸ್ಥಳ ಪರಿಶೀಲನೆ ನಡೆಸಿದರೆ ಗೊತ್ತಾಗುತ್ತದೆ. ಸಾರ್ವಜನಿಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಲ್ಲದೆ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ವಿಚಾರವಾಗಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಗರಸಭೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಸಾರ್ವಜನಿಕರ ಕುಡಿಯುವ ನೀರಿನ ಸಮಸ್ಯೆಗೆ ಯಾವಾಗ ಶಾಶ್ವತ ಪರಿಹಾರ ದೊರೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್. ಸರ್, ಈಗ ರಬಕವಿ-ಬನಹಟ್ಟಿ ರಾಂಪುರಲ್ಲಿ ಸರ್ಕಾರದಿಂದ ಬಂದಂತ ಎಲ್ಲಾ ವಾಟರ್ ಫಿಲ್ಟರ್ಗಳು ಬಂದ್ಬಿಟ್ಟು ತಾವೇ ಎಲ್ಲ ಕಡೆ ತಿರುಗಾಡಿ ನೋಡ್ರಿ, ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀವಿ? ಸರ್, ನಾವು ಈಗ ಗಮನಿಸಿದಂಗ ಪೂರ ರಬಕವಿ-ಬನಹಟ್ಟಿ ತಾಲೂಕಿನಾದ್ಯಂತ ಎಲ್ಲ ಕಡೆ ಗಮನಿಸ್ತಾ ಇದೀವಿ, ಹಳ್ಳಿಗಳಲ್ಲಿ ಗಮನಿಸ್ತಾ ಇದೀವಿ. ಆಮೇಲೆ ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ, ಮೇನ್ ಆಗಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಫಿಲ್ಟರ್ ನೀರುಗಳನ್ನು ಬಂದ್ ಬಿದ್ದಾವು. ಅದ್ರೊಳಗೆ ಯಾರು ಹೋಗಿ ಅಲ್ಲಿ ಸರಿಯಾಗಿ ಚೆಕ್ ಮಾಡಂಗಿಲ್ಲ, ಒಂದೇದ. ಆಮೇಲೆ ಎರಡನೇದ, ಒಳಿ ನೀರದ ಮುಂಜಾಗ್ರತಾ ಕ್ರಮಗಳನ್ನು ಯಾವ್ದು ತಗೊಂಡಿಲ್ಲ ಇವ್ರ. ಮುಂಚಿತವಾಗಿ ಮುಂಜಾಗ್ರತಾ ಕ್ರಮ ತಗೋಬೇಕು. ನೀರ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನೀರ್ ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಇವ್ರ ಕಡೆ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮ ತಗೋಬೇಕಂತಿರ್ತೈತಿ. ಇವ್ರು ಅದ್ರ ಬಗ್ಗೆ ಯಾವ್ದು ವಿಚಾರ ಮಾಡಂಗಿಲ್ಲ. ಅವಾಗ ಒಳಿ ನೀರ್ ಖಾಲಿ ಆದ್ಮೇಲೆ ಅವಾಗ ವಿಚಾರ ಮಾಡ್ತಾರೆ ಇವ್ರ. ಅವಾಗ ನೀರ್ ಎಲ್ಲಿ ಹೋತು, ಎಲ್ಲಿ ಬೋರ್ ಬಡಿತು, ಎಲ್ಲಿ ಪೈಪ್ ಹೊಡಿತು, ಅವಾಗ ವಿಚಾರ ಮಾಡ್ತಾರ. ಮುಂಚಿತವಾಗಿ ಇದ್ರ ಬಗ್ಗೆ ತಾವು ಗಮನ ಹರಿಸಿದ್ರಂದ್ರ ಈ ರೀತಿ ನಮ್ಮ ಬನಹಟ್ಟಿಯಾಗಿ ನೀರಿನ ಸಮಸ್ಯೆ ಬರ್ತಾ ಇರ್ಲಿಲ್ಲ. ನೀವು ಅವಾಗ ಈಗ ಮಾಡುವ ತೆಗೆದನ್ನ ನೀವು ಮುಂಚಿತವಾಗಿ ಮಾಡಿದ್ರಂದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅದಕ್ಕೆ ನಾವು ಈಗಾಗಲೇ ಸಾಕಷ್ಟು ಕಡೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ತಿರುಗಾಡ್ತಾ ಇದೀವಿ. ವಾರ್ಡ್ಗಳಲ್ಲಿ ಸಾಕಷ್ಟು ಜನರ ತೊಂದ್ರೆನ ಅದ, ನಮ್ಮಲ್ಲಿ ನೀರ್ ಇಲ್ರಿ, ನಮ್ಮಲ್ಲಿ ನೀರ್ ಇಲ್ಲ ಅಂತ. ಅದಕ್ಕೆ ನಾವು ರಬಕವಿ ನಗರಸಭೆ ಅಧಿಕಾರಿಗಳಿಗೆ ಒಂದು ಆಗ್ರಹ ಏನ್ ಮಾಡ್ತೀವಿ ಅಂದ್ರೆ, ದಯವಿಟ್ಟು ಈ ನೀರಿನ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಕೊಡ್ಬೇಕು ನೀವು. ಯಾಕಂತ ಹೇಳಿ ಇಂಥ ಬ್ಯಾಸ್ಗಿದಿಂದ ಇನ್ನೊಂದು 18 ದಿವಸ ಬ್ಯಾಸ್ಗೆ ಐತಿ. ಆ ಬ್ಯಾಸ್ಗೆ ಸಲುವಾಗಿ ತಾವು ಮಿಲಿಟರಿ ನೀರಿಂದ ಆಗ್ಲಿ, ಇದು ಕುಡಿಯುವ ನೀರಿನ ಸಲುವಾಗಿ ಆಗ್ಲಿ, ತಾವು ದಯವಿಟ್ಟು ಗಮನ ಹರಿಸಿ ಮಂದಿಗೆ ಅನುಕೂಲ ಮಾಡಿಕೊಟ್ರೆ ಇದು ಮೂಲಭೂತ ಸೌಕರ್ಯ. ನೀವು ಮೂಲಭೂತ ಸೌಕರ್ಯ ಕೊಡಾಕ ಈ ರೀತಿ ಜನರಿಗೆ ಹಿಂಸೆ ಪಟ್ಟಂಗ ಮಾಡ್ತೀರಿ ಅಲ್ರಿ. ದಯವಿಟ್ಟು ಅದನ್ನ ಗಮನ ಹರಿಸ್ರಿ ಎಲ್ಲರಿಗೂ ನೀರಿನ ಸಮಸ್ಯೆನ ಬಗೆಹರಿಸ್ರಿ, ಆದಷ್ಟು ಬೇಗ ಬಗೆಹರಿಸಬೇಕಂತ ನಾನು ಕೆಆರ್ಎಸ್ ಪಕ್ಷದ ಪರವಾಗಿ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ನೀವು ಇದನ್ನ ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಗರಸಭೆ ಮುಂದೆ ಕೊಟ್ಟು ಧರಣಿ ಮಾಡ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಈ ಸಮಸ್ಯೆನ ಬಗೆಹರಿಸಬೇಕಂತ ಕೇಳ್ಕೊತಾ ಇದೀನಿ.